ಈ ಹಲಸಿನಕಾಯಿ ಸೀಸನಲ್ಲಿ ಚಿಪ್ಸ್ ಮಾಡಲಿಲ್ಲ ಅಂದರೆ ಹೇಗಲ್ವಾ. ಅದರಲ್ಲೂ ಈ ಮಳೆಗಾಲದಲ್ಲಿ ಟೀ ಜೊತೆಗೆ ಕಾಫಿ ಜೊತೆಗೆ ಸಂಜೆ ಸ್ನ್ಯಾಕ್ಸ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ದೀಪ್ಸ್ ಕುಕ್ ಆ್ಯಂಡ್ ಬೇಕ್ ಚಾನಲ್ಗೆ ಸ್ವಾಗತ. ಈಗ ಬನ್ನಿ ಹಲಸಿನಕಾಯಿ ಚಿಪ್ಸ್ಗೆ ಏನೆಲ್ಲ ಸಾಮಗ್ರಿ ಬೇಕು, ಹೇಗೆ ಮಾಡೋದು ಅಂತ ನೋಡೋಣ. ಅದು ಹಲಸಿನಕಾಯಿನ ಈ ಥರ ಎತ್ಕೊಳ್ಬೇಕು. ಮೇಲ್ಭಾಗದೆಲ್ಲ ಸಿಪ್ಪೆನ ಈ ಥರ ಕೆತ್ತಬೇಕು. ಹಾಗೆ ಅದರ ಮೇಲೆ ಸ್ವಲ್ಪ ಮೇಣ ಎಲ್ಲ ಇರುತ್ತಲ್ಲ, ಅದನ್ನು ಹೀಗೆ ತಕ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಈ ಥರ ಹಲಸಿನಕಾಯಿ ಎಲ್ಲ ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸಿದ್ರು ಆಮೇಲೆ ತಿನ್ಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಈ ಸೊಳೆನೆಲ್ಲ ಈ ಥರ ತಕ್ಕೊಳ್ಬೇಕು. ನೋಡಿ, ಹಲಸಿನ ಸೊಳೆ ಎಲ್ಲ ಈ ಥರ ತಕ್ಕೊಂಡು ಬೀಜ ಎಲ್ಲ ತಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಅದನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು. ಈಗ ಸ್ಟವ್ ಮೇಲೆ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸ್ಕೊಂಡು ಈ ಥರ ಸ್ವಲ್ಪ ಸ್ವಲ್ಪನೇ ಸೊಳ್ಳೆಲ್ಲ ಕಟ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಬೆಳ್ತಿರೋ ಕಾಯಿನೇ ತಗೊಳ್ಬೇಕು. ಯಾವುದು ಹಣ ಹಲಸಿನಕಾಯಿ ಆದರೂ ಆಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ನೀರು ಮಾಡಿ ಹಾಕ್ಕೊಂಡು ಅದನ್ನು ಹಾಕಲಿಕ್ಕೆ ರೆಡಿ ಮಾಡ್ಕೊಳ್ಬೇಕು. 1-2 ಸ್ಪೂನ್ ಉಪ್ಪು ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ಥರ ಕಾಯಿಸ್ಕೊಳ್ಬೇಕಾಗತ್ತೆ. ಒಂದು 10 ನಿಮಿಷ ಬೇಕಾಗುತ್ತೆ ಒಂದು ಸಲ ಕಾಯಲಿಕ್ಕೆ. 10-15 ನಿಮಿಷ ಬೇಕಾಗುತ್ತೆ. ಈಗ ಉಪ್ಪು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀವಿ. 1-2 ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಫುಲ್ ಕ್ರಿಸ್ಪಿ ಆಗೋ ತನಕ ಕಾಯಿಸ್ಕೊಳ್ಬೇಕಾಗತ್ತೆ. ಮಿನಿಮಮ್ ಒಂದು 15 ನಿಮಿಷ ಅಂತೂ ಬೇಕಾಗುತ್ತೆ ಚಿಪ್ಸ್ ರೆಡಿ ಆಗಲಿಕ್ಕೆ. ಜಾಸ್ತಿ ಹಾಕಿದಷ್ಟು ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ, ಈಗ ರೆಡಿಯಾಗಿದೆ. ಒಳ್ಳೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ನಾನಿಲ್ಲಿ ಇಂಬ ಹಲಸಿನಕಾಯಿನ ತೊಗೊಂಡಿದ್ದೆ. ನೀವು ಇಂಬ ಅಥವಾ ಬಕ್ಕೆ ಯಾವುದಾದ್ರು ತೊಗೊಳ್ಬೋದು.
ಈಗ ಇದರ ಮೇಲೆ ಸ್ವಲ್ಪ ಖಾರದ ಪುಡಿ ಬೇಕು ಅಂದರೆ ಹಾಕ್ಕೊಳ್ಬೇಕಾಗತ್ತೆ, ಬೇಡ ಅಂದರೆ ಹಾಗೆ ಬಿಡ್ಬೋದು. ನಿಮಗೆ ಸ್ವಲ್ಪ ಖಾರ ಬೇಕು ಅನಿಸಿದರೆ ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬಿಸಿ ಇರ್ತಾನೆ ಖಾರದ ಪುಡಿ ಹಾಕಬೇಕು, ತಣ್ಣಗಾದ್ಮೇಲೆ ಹಾಕಿದರೆ ಚೆನ್ನಾಗಿ ಮಿಕ್ಸ್ ಆಗಲ್ಲ. ನೋಡಿ, ಸೌಂಡಲ್ಲೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ನಿಮಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.